ಲೈಕ್ ಇಟ್. ರಾಗಿಣಿ ಯಾವ ವೇಷದಲ್ಲಿ ಬಂದ್ರೆ ಎಂತಾಯ್ತಪ್ಪ, ತುಪ್ಪ ಬೇಕಾ ತುಪ್ಪ ಅಂತ ಹೇಳಿದ್ರಾಯ್ತು. ಸುಮ್ಮನೆ ಕೋಮಾಟಿಗೆ ಮಾಡಿದ್ದು. ಈಗೆಂತ ಆ ನಾಗಿನಿಯನ್ನು ನಾನು ಬುಟ್ಟಿಯಲ್ಲಿ ತುಂಬಿಸ್ಕೊಂಡು ಹೋಗ್ಬೇಕಾ? ಗೌಡ್ರೆ, ನೀವೆಂತ ಕಿತ್ತೋಗಿರೋ ಐಡಿಯಾ ಕೊಡ್ತೀರಾ ಅನ್ನೋದಕ್ಕೆ ಇವನೇ ಎಕ್ಸಾಂಪಲ್. ಇದೆಲ್ಲ ನಿಮ್ಗೆ ಬೇಕೇನ್ರಿ? ಏನ್ ನಿಮ್ ಪ್ರಾಬ್ಲಮ್? ಹೊಸಿ ಸಮಾಧಾನವಾಗಿರಿ. ಅನೇಪ್ನವ್ರೆ, ಹೊಸ ಜೋಡು ಕಚ್ಚುತ್ತ ಅಂತ ಎಷ್ಟು ಬುಡಕಾದ, ಅದಕ್ಕೋಸಿ ಎಣ್ಣೆ ಸೇವರಿ ಹಾಕಬೇಕು. ಆಗ ಅದು ನಮ್ಮ ಮಾತು ಕೇಳ್ತದೆ. ಇವನು ಹಂಗೆಯೇ ನರಗಳು ಹೊಸಿ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ಹೊಸಿ ತಡ ಆಯ್ತದೆ. ಐ ಲೈಕ್ ಇಟ್ ರಿಂಗ್ ಮಾಸ್ಟ್ರೆ. ನನ್ನನ್ನು ಕಂಡಪಟ್ಟೆ ಚಂದದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಕಟ್ಟುವ ಉಚ್ಚ ಆಸ್ಪತ್ರೆಗೆ ನಿಮ್ಮನ್ನೇ ಪಾರ್ಟ್ನರ್ ಆಗಿ ಮಾಡ್ಕೊಳ್ತೀನಿ. ಆಯ್ತು ಕಡ, ನೀ ಕಟ್ಸಿದ ಕಾಲಕ್ಕೆ ಆಗವ. ಈಗ ಮಧುರ ಅವ್ರಿಗೆ ಹೆಂಗ್ ವಿಷಯ ತಿಳಿಸೋದು ಅದನ್ನ ಹೇಳೋಣ. ಇದಕ್ಕೆ ನಿಮಗೆ ಮಂಡೆ ಸಮಯ ಇಲ್ಲ ಅನ್ನೋದು. ನನ್ನನ್ನು ಹುಚ್ಚ ಅಂತೀರಾ, ಆದ್ರೆ ನಿಜವಾದ ಹುಚ್ಚರು ನೀವಿಬ್ಬರು. ಗೌಡ್ರೆ, ನಾನು ಹೊರಟೆ. ಇವನ್ ಜೊತೆ ನೀವೇ ಅಣ್ಗಿ. ಇವನ್ ಕೈಲಿ ಹುಚ್ಚ ಅನ್ಸ್ಕೊಂಡು ನನ್ಗಿರಕ್ಕಾಗಲ್ಲ. ಸುಮ್ಮನೆ ಇರಿ. ಹುಚ್ಚ ಸಿನಿಮಾ ಮಾಡಿ ಅಲ್ವಾ ಸುದೀಪ್ ಅವರು ಕಿಚ್ಚಬ್ಸಿದ್ದು. ಎಂತ ಮಾತನಾಡಿದ್ರಿ ರಿಂಗ್ ಮಾಸ್ಟ್ರೆ. ನಿಮ್ಮನ್ನು ನೋಡ್ತಾ ಇದ್ರೆ ಚತುರ್ಭುಜನದ್ದೇ ನೆನಪಾಗ್ತಿದೆ. ಅಂತ ಪಂಚ ಹೊಡೆದ್ರಿ. ಅಡ ಕಲ್ಟಿವೇಟ್ರು. ಈಗ ಚತುರ್ಭುಜಕ್ಕೆ ಸೂಪರ್ ಮಾರ್ಮೈ ಭುಜ ಬೇಕಾಗೋದು ಕೂಡ. ಈಗ ತಲಾಟ ಬಿಟ್ಬಿಟ್ಟು ವಿಷಯಕ್ಕೆ ಬಂದಯಾ? ಓಯ್ ರಿಂಗ್ ಮಾಸ್ಟ್ರೆ, ನಿಮಗೆ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಮಧುರ ಬಾಬಿಗೆ ಫೋನ್ ಮಾಡಿ ಹೇಳಿ ಅಲ್ವಾ? ಅದು ಬೇರೆ ಯಾರಿಗೂ ವಿಷಯ ಗೊತ್ತಾಗೋದಿಲ್ಲ. ಇದಕ್ಕೆ ಕೂಡ ನೀನ್ ನಮಗ್ ಬೇಕು ಅನ್ನೋದು. ಆ ವೇಷದಲ್ಲಿ ಒಂದು ಸಣ್ಣ ವಿಷಯ ಒಳಿನಿಲ್ಲ ನೋಡು. ಮತ್ತಿನ್ನಂತಕ್ಕೆ ಲೇಟ್ ಮಾಡೋದು, ಪಕ್ಕ ಫೋನ್ ಮಾಡಿಲ್ಲ. ಹಲೋ, ಮಧುರ ಅವ್ರೆ. ಹೇಳಿ ಗೌಡ್ರೆ. ಮಧುರ ಅವ್ರೆ, ನೀವು ಒಬ್ಬರೇ ಇದ್ದಾರೆ ಅಲ್ವಾ? ಹೌದು, ಯಾಕೆ ಕೇಳ್ತಿದ್ದೀರಾ? ನಿಮ್ ತಾವು ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಿಮ್ ಫ್ರೆಂಡ್ ಅಲ್ಲಿ ಇಲ್ಲ ಅಲ್ವಾ? ಇಲ್ಲ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಏನ್ ವಿಷಯ ಹೇಳಿ? ಮಧುರ ಅವ್ರೆ, ನೀವು ತಿಳ್ಕೊಂಡ್ರಾಗ ನಿಮ್ ಫ್ರೆಂಡು ಮನುಷ್ಯ ಅಲ್ಲ, ವಿಷಕನ್ನೇ. ಅವ ಆವು ಕಲ್ ಕಚ್ಕೊಂಡು ಸತ್ತು 1 ವರ್ಷ ಆಗದೆ. ಅವ ಮನುಷ್ಯ ರೂಪದಲ್ಲಿರೋ ನಾಗಿನಿ. ಅದಕ್ಕೆ ಅವಳಿಂದ ಹೊಸ ಹುಷಾರಾಗಿರಿ. ಹುಷಾರಾಗಿರ್ಬೇಕಾಗಿರೋದು ಅವಳಲ್ಲ, ನೀವು. ಮಧುರ ಅವ್ರೆ, ನಾನು ನಿಮ್ಮ ಒಳ್ಳೇದು ಕೇಳ್ತಾವ್ನಿ. ನನ್ನ ಮಾತು ಹೊಸಿ ಕೇಳಿ. ನಿಮ್ಮ ಮಾತು ಕೇಳಕ್ಕೆ ನನ್ನ ಮಧುರ ಅಲ್ಲ, ರಾಗಿಣಿ. ಹೌದು, ನಾನೇ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನ ಬದುಕಕ್ಕೆ ಬಿಡಿ. ನಾನಿಲ್ಲಿ ಯಾರಿಗೂ ತೊಂದರೆ ಕೊಡಕ್ಕೆ ಬಂದಿಲ್ಲ. ತೊಂದರೆ ಕೊಡೋ ಥರ ನೀವೇ ಮಾಡ್ತಿದ್ದೀರಾ. ಇದೇ ಕೊನೆ. ಮತ್ತೆ ನನ್ನ ವಿಷಯ ಮಧುರಾಗಿ ಹೇಳೋ ಪ್ರಯತ್ನ ಮಾಡಿದ್ರೆ ಇನ್ಯಾರು ಉಳಿಯಲ್ಲ. ಎಂತಾಯ್ತು ರಿಂಗ್ ಮಾಸ್ಟ್ರೆ? ಎಂತದಕ್ಕೆ ಅಲ್ಕಿ ಬಿದ್ದದ್ದು? ಗೌಡ್ರೆ, ಮಧು ನಿಮ್ ಮಾತು ನಂಬ್ಲಿಲ್ವಾ? ಓನ್ಲಿ ಅವ್ರು ಮಾತಾಡಿರ್ತಾನೆ ನಂಬಕ್ಕ. ಇಷ್ಟೊತ್ತು ನಾವು ಮಾತಾಡಿದ್ದು ನಾಗಿನಿ ಜೊತೆಲಿ. ನನಗೆ ಗೊತ್ತಿತ್ತು ಹೀಗೆ ಎಡವಟ್ಟಾಗುತ್ತೆ ಅಂತ. ಅವಳು ಸಾಮಾನ್ಯವಾದ ಹೆಣ್ಣಲ್ಲ ರೀ. ನಾವೇನೇ ಮಾಡಿದ್ರು ಅವಳು ಗೊತ್ತಾಗ್ಬಿಡುತ್ತೆ. ನಾವು ಸುಮ್ಮನೆ ಇರದೆ ದಾರಿಲಿ ಹೋಗ್ತಿದ್ದ ಅವನ ಜೇಬಲ್ ಬಿಟ್ಕೊಂಡಂಗಾಯ್ತು. ಅವ್ಳು ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಅಂತ ನನಗೇನು ಗೊತ್ತಿತ್ತು? ಅದು ಅಲ್ದಿಯೇ ಮಧುರ ಅವ್ರ ಧ್ವನಿಲೆ ಮಾತಾಡಿದ್ರು. ಅವ್ರು ಅನ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಟ್ಟು ಹಿಂಗೆ ಆದ್ರೆ ಮಧುರ ಅವ್ರನ್ನ ಕಾಪಾಡ್ಕೊಳ್ಳೋದು ಶಾನೆ ಕಷ್ಟ ಆಯ್ತದ. ಡೋಂಟ್ ವರಿ ಬ್ರದರ್ಸ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ.
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.